Good morning to everyone. Welcome back. Last class we discussed the intervals. I hope all are doing the homework. Homework ಮಾಡಿರಿ ಅಂತ ಅನ್ಕೊಂಡಿನಿ. ಈಸಿ ಇದ್ದು ಸಿಂಪಲ್ ಇದ್ದು ಹೋಮ್ವರ್ಕ್ ಮಾಡಿ ಫೋಟೋ ತೆಗೆದು ಗ್ರೂಪ್ ಒಳಗೆ ಹಾಕ್ರಿ. ಓಕೆ, ಅವು ಏನಾರ ಕರೆಕ್ಷನ್ ಇದ್ದು ಅಂದ್ರೆ ನಾನು ಚೆಕ್ ಮಾಡಿ ನಿಮಗೆ ವಾಪಸ್ ಸೆಂಡ್ ಮಾಡ್ತೀನಿ. Today we discuss the next concept, that is power set. ಹೆಸರು ಹೇಳುತ್ತೆ ನೋಡಿ, ಪವರ್ ಸೆಟ್. ಪವರ್ ಅಂದ್ರೆ ಏನ್ರಿ? ಶಕ್ತಿ. ಪವರ್ ಸೆಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಆಫ್ ಅ ಸೆಟ್. It is a collection of all subset of a set and it is denoted as P of A. ಪವರ್ ಸೆಟ್ನ ಹೆಂಗೆ ಡಿನೋಟ್ ಮಾಡ್ತೀವಿ ನಾವು? P of A. A be the any set. Then power set can be defined as it is a collection of all subset. ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಆಲ್ ಸಬ್ಸೆಟ್ ಇರ್ಬೇಕು ನಮಗೆ. ಒಂದು ಸೆಟ್ಟಿನಲ್ಲಿ ಬರುವಂಥ ಎಲ್ಲ ಸಬ್ಸೆಟ್ಟನ್ನು ಕಲೆಕ್ಷನ್ ಮಾಡಬೇಕು. ಅದನ್ನ ಏನಂತ ಕರಿತೀವಿ ನಾವು? ಪವರ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಟ್ಟರೆ ಎ ಸೆಟ್ ಕೊಟ್ಟಾರೆ. ಎ ಈಸ್ ಈಕ್ವಲ್ ಟು 1 2. ರೈಟ್ ಪಿ ಆಫ್ ಎ. ಪಿ ಆಫ್ ಎ ಅಂತಂದ್ರೆ ಏನು ಹೇಳಿದ್ವಿ ನಾವು? ಪವರ್ ಸೆಟ್ ಅಂತ ಹೇಳಿದ್ವಿ. ಪವರ್ ಸೆಟ್ ಅಂದ್ರೆ ಡೆಫಿನಿಷನ್ ಏನೈತಿ? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್. ಇಟ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಆಫ್ ಅ ಗಿವನ್ ಸೆಟ್. ಕಲೆಕ್ಷನ್ ಇರಬೇಕು, ಎದ್ರದಿರಬೇಕು? ಸಬ್ಸೆಟ್ ಇಂದ. ಅದನ್ನೇನಂತ ಕರಿತೀವಿ ನಾವು? ಪವರ್ ಸೆಟ್ ಅಂತ ಕರಿತೀವಿ. ಹಂಗಾರೆ ಇದರದು ಫಸ್ಟ್ ಎ ಸೆಟ್ ಬರೀರಿ, 1, 2. ಇದ್ರ ಸಬ್ಸೆಟ್ ಬರೀ. ಸಬ್ಸೆಟ್ಸ್ ಯಾವುವು? ನೋಟ್ ಹೇಳಿತ್ರಿ ಹೋದ ಕ್ಲಾಸ್ ಒಳಗೆ. ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ನಲ್ ಸೆಟ್ ಅನ್ನೋದು ಎಲ್ಲ ಸೆಟ್ಟಿಗೂ ಏನಾಗಿರ್ತೈತಿ? ಸಬ್ಸೆಟ್ ಆಗಿ. ಸೊ ಫಸ್ಟ್ ಸಬ್ಸೆಟ್ ಆಫ್ ಅ ಗಿವನ್ ಸೆಟ್ ಈಸ್ ನಲ್ ಸೆಟ್. First set of a given set is null set. Next, single term. Subset ಅಂದ್ರೆ ಏನೈತ್ರಿ? The every element of set B is an element of set A ಇರಬೇಕು. ಅವಾಗ B is called the subset of A ಅಂತ ಕರಿತೀವಿ. ಸೊ ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ ಕನ್ಸಿಡರ್ ಮಾಡ್ರಿ, ಅದು ಏನಾಗಿರ್ಬೇಕು? A ದೊಳಗೆ. ಓಕೆ, ಸೊ ಸಿಂಗಲ್ ಟರ್ಮ್ ಸೆಟ್. ಸೆಕೆಂಡ್ ಒನ್ ಸಿಂಗಲ್ ಟರ್ಮ್ 2. ಲಾಸ್ಟ್ ಒನ್ ಏನು ಬರುತ್ತೆ ನೋಡ್ರಿ? 1 2. ಬಿಕಾಸ್ ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಎರಡು ನೋಟು ಹೇಳಿತ್ತು. ನಲ್ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಆ್ಯಂಡ್ ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಎರಡೂ ನೋಟ್ ಅಂತ ಬರ್ಸಿದ್ದೆ. ಒಂದನೇದ್ದು ನಲ್ ಸೆಟ್ ಇರ್ತೈತಿ, ಲಾಸ್ಟ್ನೇದ್ದು ಕೊಟ್ಟಂತ ಸೆಟ್ ಇರ್ತೈತಿ. ಇದಕ್ಕೆ ಏನಂತ ಬರಿಬೋದು ನಾವು? ಎ ಅಂತ ಬರಿಬೋದು. 1, 2 ಬರೆದ್ರು ಅಷ್ಟೇ, ಎ ಅಂತ ಬರೆದ್ರು ಅಷ್ಟೇ. ಯಾಕಂದ್ರೆ ಎ ಸೆಟ್ ಅಂತ ಕೊಟ್ಟಾರೆ. ಸೊ ದೀಸ್ ಆರ್ ದಿ ಪವರ್ ಸೆಟ್ ಆಫ್ ದಿ ಗಿವನ್ ಸೆಟ್. ದಟ್ ಕ್ಯಾನ್ ಬಿ ಡಿನೋಟೆಡ್ ಆಸ್ P of A is equal to null set, single term set, last A. These are the power set of the given set. ಪವರ್ ಸೆಟ್ ಬರಿಬೇಕಾದ್ರೆ ನೋಡ್ರಿ, ನೆನ್ಪಿಟ್ಕೋರಿ, ನಲ್ ಸೆಟ್ ಬರಿಬೇಕು, ಅದರ್ ಸೆಟ್ ಲಾಸ್ಟ್ ಬರಿಬೇಕು, ನೆಕ್ಸ್ಟ್ ಸಿಂಗಲ್ ಟರ್ಮ್ ಸೆಟ್ ಬರಿಬೇಕು. ಈಗಂತರೂ 2 ಕೊಟ್ಟಿದ್ರು, 2 ಸಿಂಗಲ್ ಟರ್ಮ್ ಬಂದು. ಅಕಸ್ಮಾತ್ 3 ಕೊಟ್ಟಾಗ ನೋಡ್ರಿ ಎಕ್ಸಾಂಪಲ್, ಇದನ್ನು ಬರ್ಕೋರಿ ಫಸ್ಟಿಗೆ ಕರೆಕ್ಟಾಗಿ. ಪವರ್ ಸೆಟ್ಟಿನ ಡೆಫಿನಿಷನ್ ನೆನ್ಪಿಟ್ಕೋರಿ, ಎಕ್ಸಾಂಪಲ್ ನೆನ್ಪಿಟ್ಕೋರಿ. ಎಕ್ಸಾಂಪಲ್ ಕೇಳಿದ್ರೆ 2 ಮಾರ್ಕ್ಸ್, ಡೆಫಿನಿಷನ್ನು 1 ಮಾರ್ಕ್ಸ್. ಓಕೆ, ಎರಡನೇ ಎಕ್ಸಾಂಪಲ್ ನೋಡ್ರಿ ಹೆಂಗೈತಿ? ಬಿ ಈಸ್ ಈಕ್ವಲ್ ಟು 1 2 ಆ್ಯಂಡ್ 3. ರೈಟ್ ಪವರ್ ಸೆಟ್ ಆಫ್ ಬಿ. ಗಿವನ್ ಸೆಟ್ ಬರ್ಬೇಕು ಫಸ್ಟಿಗೆ. ಗಿವನ್ ಸೆಟ್ ಏನೈತಿ? 1 2 3 ಐತಿ. ಇದ್ರದ್ದು ಸಬ್ಸೆಟ್ ಬರೀಬೇಕು ನಾವು. ಡೈರೆಕ್ಟ್ ಪಿ ಆಫ್ ಬಿ ಅಂತ ತೊಗೊಂಡ್ಬಿಡ್ರಿ. ನನ್ನ ಸಬ್ಸೆಟ್ ಅಂತ ಬರೋದು, ಮತ್ತೊಂದು ಸ್ಟೆಪ್ ಯಾಕೆ ವೇಸ್ಟ್ ಮಾಡ್ತೀರಿ? ಡೈರೆಕ್ಟ್ ಪಿ ಆಫ್ ಬಿ ಬರೀರಿ. ಫಸ್ಟ್ನೇಕ್ ಯಾವ್ದಿರ್ತದೆ ಅಂತ ಹೇಳ್ತೀರಿ? ನಲ್ ಸೆಟ್. ಒಂದೇದು ಫಿಕ್ಸ್, ನೆನಪಿಟ್ಕೊಂಡ್ಬಿಡ್ರಿ. ಇದೇನಿರ್ತೈತ್ರಿ? ನಲ್ ಸೆಟ್. ನೆಕ್ಸ್ಟ್ ಸಿಂಗಲ್ ಟರ್ಮ್ ಸೆಟ್. ಒಂದೊಂದು ನಂಬರ್ ಸಪ್ರೇಟ್ ಬನ್ನಿ.
1, 2, 3 ಇವು 3 ಬಂದು ರೀ. ನೆಕ್ಸ್ಟ್ ನೋಡ್ರಿ 1 2 is equal to 2 1 because equal set ಕಲ್ತೀವಿ ನಾವು. ಈಕ್ವಲ್ ಸೆಟ್ ಅಂದ್ರೆ ಏನಿರ್ತ್ರಿ, ಎವ್ರಿ ಎಲಿಮೆಂಟ್ ಎಕ್ಸಾಕ್ಟ್ ಎಲಿಮೆಂಟ್ ಆಫ್ ಅ ಸೆಟ್ ಬಿ ಇರಬೇಕು. ಏದನಿ ಎಲಿಮೆಂಟ್ ಸೇಮ್ ಬಿದೊಳಗಿತ್ತಂದ್ರೆ ಎ ಈಸ್ ಈಕ್ವಲ್ ಟು ಬಿ ಅಂತ ಹೇಳ್ತೀವಿ ನಾವು. ಈಕ್ವಲ್ ಸೆಟ್ ಕಲ್ತೀವಿ ನೋಡ್ರಿ. ಸೊ ಇಲ್ಲೇ ಒಂದ ಬರಿಬೇಕು, ಎರಡು ಬರೆಯಂಗಿಲ್ಲ. 1 2 ಅಂದ್ರು ಅಷ್ಟೇ, 2 1 ಅಂದ್ರು ಅಷ್ಟೇ. ನೆಕ್ಸ್ಟ್ ಯಾವ್ದು ಬರ್ತೈತಿ? 2 3. ಲಾಸ್ಟ್ ಒನ್ ಈಸ್ 3 1 and last ಯಾವ್ದು ಬರ್ತೈತ್ರಿ? A set. These are the power set of the given set. It has 3 elements. 3 elements ಇದ್ರೆ ಎಷ್ಟು ಬಂದು ನೋಡ್ರಿ? 1 2 3 4 5 6 7 8 elements ಬಂದು. According to one note ನೋಡ್ರಿ, if A has n elements, if A has n elements, then P of A is equal to 2 to the power n elements. ಅಕಸ್ಮಾತಾಗಿ ಏನಾದರೂ ಎ ಸೆಟ್ ಒಳಗ n ಎಲಿಮೆಂಟ್ಸ್ ಇದ್ವು ಅಂದ್ರೆ ಏನಾಗಿರ್ತೈತ್ರಿ? P of A 2 to the power n ಆಗಿರ್ತೈತಿ. It is a formula for the P of n. It is a formula for the P of n. ಅಕಸ್ಮಾತ್ ನೋಡ್ರಿ 4 ಎಲಿಮೆಂಟ್ಸ್ ಇದ್ವು, ಲೆಂದಿ ಹಾಕೋ 1 2 3 ಬರಿಬೇಕು, 2 3 4 ಬರಿಬೇಕು, ಲೆಂದಿ ಆಗ್ತಾವಲ್ಲ. ಡೈರೆಕ್ಟ್ ಇದ್ರೊಳಗೆ ಫಾರ್ಮುಲಾದಾಗ ಹಾಕಿಬಿಟ್ರೆ ಎಷ್ಟು ಬರ್ತಾವ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಎ ಹ್ಯಾಸ್ ಅ 4 ಎಲಿಮೆಂಟ್ ಅಂದ್ರೆ 2 to the power 4 ಎರಡನ್ನ 4 ಸತ ಗುಣಕಾರ ಮಾಡ್ರಿ. 2 into 2 into 2 into 2 ಅಂದರೆ ಎಷ್ಟಾಗ್ತೈತ್ರಿ? 2 into 2 4, 4 into 2 8, 8 into 2 16. ಟೋಟಲ್ ಆಗಿ 4 ಎಲಿಮೆಂಟ್ ಇದ್ವು ಅಂದ್ರೆ 16 ಪವರ್ ಸೆಟ್ ಬರ್ತದೆ. ಗಾಟ್ ದ 16 ಪವರ್ ಸೆಟ್. ಇನ್ನು ನೋಡ್ರಿ ಕಾನ್ಸೆಪ್ಟ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ವೆನ್ ಡೈಗ್ರಾಮ್. ಇದು ನೇಮ್ ಯಾಕೆ ಬಂತು ಅಂದ್ರೆ ವೆನ್ ಅನ್ನು ಸೈಂಟಿಸ್ಟ್ ಇದನ್ನು ಫೈಂಡ್ ಔಟ್ ಮಾಡ್ಯಾರ. ಸೊ ಇಟ್ ಈಸ್ ಕಾಲ್ಡ್ ದ ವೆನ್ ಡೈಗ್ರಾಮ್. ವೆನ್ ಡೈಗ್ರಾಮ್ ಡೆಫಿನೇಷನ್ ನೋಡಿ, ಇಟ್ ಈಸ್ ಅ ರೀಪ್ರೆಸೆಂಟೇಷನ್ ಆಫ್ ಎಲಿಮೆಂಟ್ಸ್ ಆಫ್ ಅ ಸೆಟ್ಸ್. representation of elements of a sets. ಸೆಟ್ ನಲ್ಲಿರುವಂಥ ಎಲಿಮೆಂಟ್ಸ್ನ ಡೈಗ್ರಾಮ್ ಮುಖಾಂತರ ತೋರಿಸುವಂಥ ಡೈಗ್ರಾಮ್ಗೆ ಏನಂತ ಕರಿತೀವಿ ನಾವು? ವೆನ್ ಡೈಗ್ರಾಮ್ ಅಂತ ಕರಿತೀವಿ. ವೆನ್ ಡೈಗ್ರಾಮ್ ಈಸ್ ನಥಿಂಗ್ ಬಟ್ ಅ ರೀಪ್ರೆಸೆಂಟೇಷನ್ ಆಫ್ ಅ ಎಲಿಮೆಂಟ್ಸ್ ಆಫ್ ಅ ಸೆಟ್ ಥ್ರೂ ಅ ಡೈಗ್ರಾಮ್. ಫಾರ್ ಎಕ್ಸಾಂಪಲ್, ಲೆಟ್ us consider a set. A is equal to 1 2 3. Then draw Venn diagram. Venn diagram draw ಮಾಡಿ ನೋಡಿ. ಫಸ್ಟ್ ಯೂನಿವರ್ಸಲ್ ಸೆಟ್ ಇರಬೇಕು, ಯು ಅಂತ ಕರಿತೀವಿ. ಯೂನಿವರ್ಸಲ್ ಸೆಟ್ ಇನ್ನು ಹೇಳಿದ್ರಿ. ಯೂನಿವರ್ಸಲ್ ಸೆಟ್ ದೊಡ್ಡದಿರುತ್ತೆ, ಅದಕ್ಕೆ ದೊಡ್ಡದು ಬಾಕ್ಸ್ ಆಗಬೇಕು. ನೆಕ್ಸ್ಟ್ ಎ ಸೆಟ್ ಅನ್ನೋದು ಏನಿರ್ತೈತಿ? ಯೂನಿವರ್ಸಲ್ ಸೆಟ್ ಇನ್ ಸಬ್ಸೆಟ್ ಆಗಿರ್ತೈತಿ, ಅದಕ್ಕೆ ಸಣ್ಣದು ಸರ್ಕಲ್ ಇದನ್ನು ಯೂಸ್ ಮಾಡ್ಯಾರ. ಚೌಕ್ ಬಾಕ್ಸ್ ಅಂದ್ರೆ ದೊಡ್ಡದು, ಅದು ಏನಾಗಿರ್ತೈತ್ರಿ? ಯೂನಿವರ್ಸಲ್ ಸೆಟ್. ಸಣ್ಣದು ಅದೇನು? ಸೆಟ್, ಸಬ್ಸೆಟ್ ಆಫ್ ಯು. ಅದು ಯೂನಿವರ್ಸಲ್ ಸೆಟ್ಟಿಗೆ ಸಬ್ಸೆಟ್ ಇರ್ತೈತಿ. ವೆನ್ ಡೈಗ್ರಾಮ್ ಅಂದ್ರೆ ಏನ್ರಿ? ನಮ್ದು ರೀಪ್ರೆಸೆಂಟೇಷನ್ ಆಫ್ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಯಾವುದು ನೋಡ್ರಿ? ಎ ಸೆಟ್ ಒಳಗೆ 1 2 3 ಅದ. 1 2 3, ದಟ್ಸ್ ಆಲ್. ಇಟ್ ಈಸ್ ಅ ರೀಪ್ರೆಸೆಂಟೇಷನ್ ಆಫ್ ಅ ಸೆಟ್. ಈಗಂತರೂ ಒಂದ ಸೆಟ್ ಕೊಟ್ಟಿದ್ರು, ಒಂದ ಸರ್ಕಲ್ ಹಾಕಿದ್ರು. ಅಕಸ್ಮಾತ್ ಆಗಿ 2 ಕೊಟ್ಟಿದ್ರು ಅಂದ್ರೆ ಎ ಸೆಟ್ ಒಂದ 1 2 3 4 and B is equal to 2 4 6 8. ಇವೆರಡು ಕೊಟ್ಟಾರ ನಮ್ಗೆ. ಇದನ್ನ ಏನು ಮಾಡಂತ ಹೇಳ್ಯಾರ? ಡ್ರಾ ವೆನ್ ಡೈಗ್ರಾಮ್ ಅಂತ ಕೇಳಾರ ಕ್ವಶನ್. ಇಲ್ಲೇ ಫಸ್ಟ್ ಅಂತೂ ಯೂನಿವರ್ಸಲ್ ಸೆಟ್ ಫಿಕ್ಸ್ ಅದು.
ಎ ಅನ್ನೋದು ಸಬ್ಸೆಟ್ಟ ಯೂನಿವರ್ಸಲ್ ಸೆಟ್ಟಿಗೆ, ಬಿ ಅನ್ನೋದು ಸಬ್ಸೆಟ್ಟ. ಬಿಕಾಸ್ ಯು ಈಸ್ ಅ ಬಿಗ್ ಸೆಟ್. ಅದೇನಾಗಿರ್ತೈತಿ ವಿಶ್ವಗಣ ಆಗಿರ್ತೈತಿ, ದೊಡ್ಡದಿರ್ತೈತಿ. ಸೊ ಆಲ್ವೇಸ್ ರೀಪ್ರೆಸೆಂಟ್ ಆಸ್ ಅ ಸ್ಕ್ವೇರ್ ಬ್ರಾಕೆಟ್, ಸ್ಕ್ವೇರ್ನೊಳಗೆ ತೋರಿಸ್ಲ ಯು. ನೆಕ್ಸ್ಟ್ ಸೆಟ್ ಎಷ್ಟಿದಾವೆ ನಮಗೆ? ಎರಡು ಸೆಟ್. ಒಂದು ಎ ಸೆಟ್ಟು, ಇನ್ನೊಂದು ಬಿ ಸೆಟ್ಟು. ಎರಡದ್ರಾಗ ಕಾಮನ್ ಏನಾರ ನೋಡಿ ನಂಬರ್ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ. ಸೊ ಅವನೇನು ಮಾಡಿ ಮಿಡ್ಲ್ ಬನ್ನಿ 2 4 ಸೆಂಟರ್. ನೆಕ್ಸ್ಟ್ 2 4 ಬಿಟ್ಟರೆ ಏನು ಉಳಿದು ನೋಡ್ರಿ, ಇಲ್ಲಿ 1 3 ಉಳಿದು ಎ ಸೆಟ್ ಒಳಗೆ. ಬಿ ಸೆಟ್ ಒಳಗೆ ಏನು ನೋಡ್ರಿ 6 8. ಇಟ್ ಈಸ್ ಅ ರೀಪ್ರೆಸೆಂಟೇಷನ್ ಆಫ್ ದ set elements of a set through a diagram. That is called the Venn diagram. ಇದಕ್ಕೆ ಏನಂತ ಕರಿತೀವಿ ಅವರು? ವೆನ್ ಡೈಗ್ರಾಮ್ ಅಂತ ಕರಿತೀವಿ. ಕರೆಕ್ಟಾಗಿ ನೋಡ್ಕೋರಿ. ಒಂದು ಸೆಟ್ ಕೊಟ್ರೆ ಒಂದು ಸರ್ಕಲ್ ಹಾಕೋದು, 2 ಸೆಟ್ ಕೊಟ್ರೆ 2 ಸರ್ಕಲ್ ಹಾಕೋದು, 3 ಸೆಟ್ ಕೊಟ್ರೆ 3 ಸರ್ಕಲ್ ಹಾಕೋದು. ಹಿಂಗೆ ಹಾಕ್ಬೋದು ಅಥವಾ ಇಲ್ಲಿ ಕೆಳಗರ ತಗೋಬೋದು. ಈ ರೀತಿ ರಿಪ್ರೆಸೆಂಟೇಷನ್ ಮಾಡಿ ಅಂದ್ರೆ ಏನು ಕಾಣುತ್ತಾ? ನೀಟಾಗಿ ಕಾಣುತ್ತೆ. ಮಗ್ಲ ತೊಗೊಂಡ್ರಿ ಅಂದ್ರೆ ಅಕಸ್ಮಾತ್ತಾಗಿ ಎದಾಗ ಮತ್ತು ಸಿದೊಳಗೆ ಕಾಮನ್ ಇದ್ವು ಅಂದ್ರೆ ಎಲ್ಲಿ ಬರೀತೀವಿ? ಬರ್ಯಾಕೆ ಬರೋಂಗಿಲ್ಲ. ಆದ್ದರಿಂದ ಏನು ಮಾಡಿರಿ, ಈ ಟೈಪು ರೀಪ್ರೆಸೆಂಟೇಷನ್ ಮಾಡಿ. 3 ಸೆಟ್ ಕೊಟ್ಟಾಗ ಇದು ಅಲ್ಲ. ಇದನ್ನ ರಿಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಬಾಕ್ಸ್ ಅಂತೂ ಕಂಪಲ್ಸರಿ ಯೂನಿವರ್ಸಲ್ ಸೆಟ್ ಇರ್ತೈತಿ. ನೆಕ್ಸ್ಟ್ ಇಲ್ಲೇನಾಗಿರ್ತೈತಿ, ಸಿಂಗಲ್ ಸರ್ಕಲ್ ಹಾಕೋದು. ನೆಕ್ಸ್ಟು 2 ಇದ್ವು ಅಂದ್ರೆ ಡಬಲ್ ಸರ್ಕಲ್ ಹಾಕೋದು. ದೀಸ್ ಆರ್ ದಿ 2 ಕಾನ್ಸೆಪ್ಟ್ ಆಫ್ ದಿ ಸೆಟ್ಸ್. ಫಸ್ಟ್ ಒನ್ ಪವರ್ ಸೆಟ್ಟು, ಎರಡನೇದ್ದು ವೆನ್ ಡೈಗ್ರಾಮ್. ಇದ್ರ ಮೇಲೆ ಎಕ್ಸಾಂಪಲ್ ಕೊಡ್ತೀನಿ, ಸಾಲ್ವ್ ಮಾಡ್ಕೊಂಬರ್ರಿ. ಸಾಲ್ವ್ ಮಾಡಿ ವಾಟ್ಸಪ್ ಗ್ರೂಪ್ನಾಗ ಸೆಂಡ್ ಮಾಡಿರಿ ಅವನ್ನ, ನೋಟ್ಸ್ ಬರ್ಕೊಂಡ್ಮೇಲೆ. ನೀವು ಬರ್ದಿರೇ ಇಲ್ಲ ಅನ್ನೋದು ಗೊತ್ತಾಗಬೇಕಾ ನಮಗೆ? ಓಕೆ, ಶಲ್ ಐ ಗೋ ದ one example as a homework. ನೋಟ್ಸ್ ಅಂತೂ ಕೊಡಂಗಿಲ್ರಿ, ನೀವ ನೋಟ್ಸ್ ಮಾಡ್ಕೋಬೇಕು. ಇವನ್ನೆಲ್ಲ ಎಕ್ಸಾಂಪಲ್ ಹೋಮ್ವರ್ಕ್ ಕೊಟ್ಟಿದ್ದನ್ನ ಅದರೊಳಗೆ ಬರೆದು ತೆಗೀರಿ. ಒಂದು ಫೋಟೋ ತೆಗೆದು ಗ್ರೂಪಿಗೆ ಸೆಂಡ್ ಮಾಡಿರಿ. ಮಾಡ್ತಿರಲ್ಲ? ಟಿಕ್ ಇಟ್ ಆಸ್ ಅ ಹೋಮ್ವರ್ಕ್. ಫಸ್ಟ್ ಒನ್ ನೋಡ್ರಿ, ಲೆಟ್ ಎ ಈಸ್ ಈಕ್ವಲ್ ಟು 1, -1. 1 -1 ಐತಿ. ರೈಟ್ ಪಿ ಆಫ್ ಎ. ಪಿ ಆಫ್ ಎನ ಫೈಂಡ್ ಔಟ್ ಮಾಡ್ಬೇಕು ನೀವು. ಬರೀ ಸಿಂಪಲ್ ಐತಿ. ಹಾಗೆಲ್ಲಿ 1 2 ಕೊಡೋ ಬದಲಿ ಇಲ್ಲೇನು ಕೊಟ್ರ 1 -1 ಕೊಟ್ರ. ಸೆಕೆಂಡ್ ಒನ್ ನೋಡಿ, ಇಫ್ ಎ ಹ್ಯಾಸ್ 5 ಎಲಿಮೆಂಟ್ಸ್ ದೆನ್ ಪಿ ಆಫ್ ಎ ಹ್ಯಾಸ್ ಕ್ವಶನ್ ಮಾರ್ಕ್ ಇಟ್ಟ. ಎದೊಳಗೆ 5 ಎಲಿಮೆಂಟ್ ಅದಾವಂತ, ಪಿ ಆಫ್ ಎದೊಳಗೆ ಎಷ್ಟು ಎಲಿಮೆಂಟ್ ಬರ್ತಾವೆ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡ್ರಿ, ಇಫ್ ಎ ಈಸ್ ಈಕ್ವಲ್ ಟು 1 2 ಐತಿ, ಬಿ ಈಸ್ ಈಕ್ವಲ್ ಟು 2 3 ಐತಿ. ಡ್ರಾ ವೆನ್ ಡೈಗ್ರಾಮ್. ವೆನ್ ಡೈಗ್ರಾಮ್ ಡ್ರಾ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. ಮೂರೂ ಸಾಲ್ವ್ ಮಾಡಿ ಸೆಂಡ್ ಮಾಡಿರಿ, ನೆನಪು ಹಾರಬೇಡ್ರಿ. ಓಕೆ, ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.